48 ಗಂಟೆಗಳು ಕಳೆದರೆ ಯೆಮೆನ್ನಲ್ಲಿ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ಆಗಬಹುದು. 2 ದಿನಗಳ ಅಂತರದಲ್ಲಿ ಆ ಒಂದು ನಿಮಿಷಾ ಅವರ ಗಲ್ಲು ಅಥವಾ ಅದರ ಜೀವ ಉಸಿರು ಡಿಸೈಡ್ ಆಗಿಬಿಡುತ್ತೆ. ಇದು ಜುಲೈ 16ನೇ ತಾರೀಕು ಗಲ್ಲಿಗೇರಲಿದ್ದಾರೆ ನಿಮಿಷಾ ಪ್ರಿಯಾ. ಕೇಂದ್ರದ ನೆರವನ್ನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಪೋಷಕರು. ಇವತ್ತು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೂಡ ಹೋಯಿತು. ಗಲ್ಲು ಶಿಕ್ಷೆ ತಡೆಯುವುದಕ್ಕೆ ನಮ್ಮ ಬಳಿ ಆಯ್ಕೆನೇ ಇಲ್ಲ. ಇದು ಭಾರತ ಸರ್ಕಾರದ ಅಸಹಾಯಕತೆ ಸುಪ್ರೀಂ ಕೋರ್ಟ್ನ ಮುಂದೆ. ಏನಕ್ಕೆ ನೋಡಿ ಸ್ವಾಮಿ, ಭಾರತಕ್ಕೂ ಯೆಮೆನ್ಗೂ ರಾಜತಾಂತ್ರಿಕ ಸಂಬಂಧವೇ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಗಲ್ಲು ಶಿಕ್ಷೆ ತಡೆಯೋದು ಹೇಗೆ? ನಾವು ಅಸಹಾಯಕರಿದ್ದೀವಿ. ತುಂಬ ನೋವಿನ ವಿಚಾರ ಇದು, ತುಂಬ ದುಃಖದ ವಿಚಾರ ಇದು. ನಾವು ಅಲೆಗಳಿತಾ ಇಲ್ಲ ಅದನ್ನು. ಈ ಥರ ಆಗಬಾರ್ದಾಗಿತ್ತು, ಆದರೆ ಆಗ್ತಾ ಇದೆ. ಆದರೆ ನಮಗೂ ಯೆಮೆನ್ಗೂ ಸಂಬಂಧ ಇಲ್ಲ. ನಾವು ರಾಜತಾಂತ್ರಿಕ ವ್ಯವಹಾರಗಳನ್ನು ಯೆಮೆನ್ ಜೊತೆ ಇಟ್ಕೊಂಡೇ ಇಲ್ಲ ಅಂಥೇಳಿ ಕೋರ್ಟ್ಗೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ವೆಂಕಟರಮಣಿ ಮಾಹಿತಿ ಕೊಟ್ಟುಬಿಡ್ತಾರೆ. ಅವರು ಗಲ್ಲಿಗೇರಿದ್ರೆ ತುಂಬ ದುಃಖದ ಸಂಗತಿ ಸ್ವಾಮಿ ಅದು ಅಂತ ಜಡ್ಜ್ ಹೇಳ್ತಾರೆ. ತುಂಬ ದುಃಖದ ವಿಚಾರ ಇದು ಗಲ್ಲಿಗೇರಿದ್ರೆ. ಇತ್ತ ಕೇರಳ CM ಪಿಣರಾಯಿ ವಿಜಯನ್ ಏನು ಮಾಡ್ತಾ ಇದ್ದಾರೆ, ಅವರು ಕೂಡ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ, ಮಧ್ಯಪ್ರವೇಶ ಮಾಡಿ ನೀವು ಅಂತ. ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ CM ಆ ಪತ್ರವನ್ನು ಕಳಿಸಿದ್ದಾರೆ. ಕೇರಳದ CM ಪತ್ರವನ್ನು ಕಳಿಸಿದ್ದಾರೆ. ಇನ್ನು ಕೇಸ್ ಏನು ಅಂತ ನಮಗೆ ಚಿಕ್ಕದಾಗಿ ಹೇಳಿಕೊಟ್ಟು ನಾನು ನಿಮಗೆ ಹೇಳಿ ಆನಂತರದಲ್ಲಿ ನಾನು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನ ವಕೀಲರಿಂದನೇ ಮಾಹಿತಿ ಪಡ್ಕೊಳ್ತೀನಿ ಏನು ಪಾಸಿಬಿಲಿಟಿ ಇದೆ ಅಂಥೇಳಿ. ನೋಡಿ, ಕೇರಳದ ಪಾಲಕ್ಕಾಡ್ನ ನಿವಾಸಿ ನಿಮಿಷಾ ಪ್ರಿಯಾ ಅಂತ 2011ರಲ್ಲಿ ಅವ್ರು ಏನು ಮಾಡ್ತಾರೆ, ಟಾಮಿ ಥಾಮಸ್ ಜೊತೆ ಮದುವೆ ಆಗ್ತಾರೆ. ಅವರು ಟಾಮಿ ಥಾಮಸ್ ಅವ್ರನ್ನ ಮದುವೆ ಆದಮೇಲೆ ಕುಟುಂಬದ ಜೊತೆಗೇನೆ ಯೆಮೆನ್ಗೆ ಶಿಫ್ಟ್ ಆಗ್ತಾರೆ. 3 ವರ್ಷ ಆದಮೇಲೆ ಕುಟುಂಬ ಏನಾಗುತ್ತೆ, ಆರ್ಥಿಕ ತೊಂದರೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ನಿಮ್ಗೆ ಅದನ್ನು ಬರ್ತಾ ಹೋಗುತ್ತೆ ಇಲ್ಲಿ ಸ್ಟೋರಿನಲ್ಲಿ ಏನಾಯಿತು ಅಂಥೇಳಿ. ನೋಡಿ, ಈ ಒಂದು ವಿಚಾರ 3 ವರ್ಷಗಳ ಬಳಿಕ ಆರ್ಥಿಕ ತೊಂದರೆಗೆ ಕುಟುಂಬ ಸಿಕ್ಕಾಕೊಳ್ಳುತ್ತೆ. ಯೆಮೆನ್ನಿಂದ ನಿಮಿಷಾ ಮಗಳು ಕೇರಳಕ್ಕೆ ವಾಪಸ್ ಬಂದುಬಿಡ್ತಾರೆ. ಹಣ ಸಂಪಾದನೆ ಮಾಡೋದಕ್ಕೆ ಏನು ಮಾಡ್ತಾರೆ, ಯೆಮೆನ್ನಲ್ಲಿ ನಿಮಿಷಾ ಉಳ್ಕೊಳ್ತಾರೆ. ಅವ್ರ ಮಗಳು ಈ ಕಡೆ ಎಲ್ಲ ಅವರು ಉಳಿದವರು ವಾಪಸ್ ಬಂದುಬಿಡ್ತಾರೆ. ಅವರು 2014ರಲ್ಲಿ ಪಾಲುದಾರಿಕೆಯ ಮೇರೆಗೆ ಒಂದು ಕ್ಲಿನಿಕ್ಕನ್ನು ನಿಮಿಷಾ ಓಪನ್ ಮಾಡ್ತಾರಲ್ಲಿ. ತಲಾಲ್ ಅಬ್ದೋ ಮಹದಿ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ ಇಟ್ಕೊಂಡು ಒಂದು ಕ್ಲಿನಿಕ್ಕನ್ನು ಶುರು ಮಾಡ್ತಾರಲ್ಲಿ. ಬಳಿಕ ಆ ವ್ಯಕ್ತಿ ತನ್ನನ್ನು ದೈಹಿಕವಾಗಿ ಹಿಂಸೆ ಮಾಡ್ತಾ ಇದ್ದ. ನಿಮಿಷಾಳ ಪಾಸ್ಪೋರ್ಟನ್ನು ಕಸಿದುಕೊಂಡಿದ್ದಂತೆ ಆ ವ್ಯಕ್ತಿ ಪಾಸ್ಪೋರ್ಟ್ ಕಸಿದುಕೊಂಡು ಹಣಕಾಸಿನ ವ್ಯವಹಾರವನ್ನು ನಿಯಂತ್ರಣ ಮಾಡ್ತಾ ಇದ್ದ. ಯೆಮೆನ್ನಲ್ಲಿ ಪ್ರಿಯಾಳನ್ನು ಬಳಸಿಕೊಳ್ಳಲು ತೀರ್ಮಾನ ಮಾಡಿದ್ದ. ಆದರೆ ತನ್ನ ಆದಾಯವನ್ನು ಹಂಚಿಕೊಳ್ಳೋದಕ್ಕೆ ನಿರಾಕರಿಸಿದ್ದ. ಅವನು ಯೂಸ್ ಮಾಡ್ಕೊಳ್ಳೋದಷ್ಟೇ, ಅವರು ಸೇವೆಯನ್ನು ಯೂಸ್ ಮಾಡ್ಕೊಳ್ಳೋದಲ್ಲಿ, ಬಿಸ್ನೆಸ್ಸನ್ನು ಯೂಸ್ ಮಾಡ್ಕೊಳ್ಳೋದು, ಹಣ ತೊಗೊಳ್ಳೋದು. ಆದರೆ ತನ್ನ ಪಾಲಿನ ಆದಾಯವನ್ನು ಶೇರ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅವನು. ಆಕೆಯೇ ತನ್ನ ಹೆಂಡತಿ ಅಂತ ತೋರಿಸೋದಕ್ಕೆ ದಾಖಲೆನೇ ತಿರುಚಿಬಿಟ್ಟಿದ್ದ ಅವನು. ಆಕೆ ಎಲ್ಲ ದಾಖಲೆಗಳನ್ನು, ಪಾಸ್ಪೋರ್ಟನ್ನು ಕಸಿದುಕೊಂಡಿದ್ದ. ಹೀಗಾಗಿ ಆಕೆ ಅಲ್ಲಿಂದ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ, ಆಚೆ ಬರೋಕ್ಕೆ. ಕುಟುಂಬ ಜೊತೆ ಮಾತಾಡೋಕ್ಕೂ ಬಿಡ್ತಾ ಇರಲಿಲ್ವಂತೆ ಅವನು. ನಿಮಿಷಾ ದೂರು ಹಿನ್ನೆಲೆಯಲ್ಲಿ 2016ರಲ್ಲಿ ಏನಾಗುತ್ತೆ, ಮಹದಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಇಂಜೆಕ್ಷನಿಂದ ಗಲ್ಲಿಗೆ ಈಕೆಯ ಪ್ರಯಾಣ ಹೇಗಾಯಿತು ಅಂತ ನೋಡಿದ್ರೆ, ಕೆಲ ವರ್ಷ ಜೈಲುವಾಸವನ್ನು ಅನುಭವಿಸ್ತಾನೆ. ರಿಲೀಸ್ ಆಗಿದ್ದ ಮಹದಿ ಜೈಲಿಂದ ಬಂದ ಮೇಲೆ ನಿರಂತರವಾಗಿ ಬೆದರಿಕೆ ಹಾಕ್ತಾ ಇದ್ದ. ಇದರಿಂದ ಬೇಸತ್ತುಬಿಟ್ಟು ನಿದ್ದೆ ಬರ್ತಕ್ಕಂಥ ಇಂಜೆಕ್ಷನನ್ನು ಚುಚ್ಚಿದ್ದಳು ಅವಳು. ನಿದ್ರೆ ಮಾಡಿಬಿಡಲಿ ಇವನು, ನಾನು ಪರಾರಿಯಾಗಿಬಿಡೋಣ ಅಂತ. ಸಹೋದ್ಯೋಗಿ ಹನ್ನನ್ ಸಹಾಯದಿಂದ ಇಂಜೆಕ್ಷನ್ ಚುಚ್ಚಿರ್ತಾಳೆ ಮಹದಿಗೆ. ತನ್ನ ದಾಖಲೆಗಳನ್ನು ತೆಗೆದುಕೊಂಡು ಊರಿಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ಆ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಏನಾಗ್ಬಿಡುತ್ತೆ, ಮಹದಿ ಸತ್ತು ಹೋಗ್ತಾನೆ. ಆಗ ಸ್ನೇಹಿತೆ ಜೊತೆ ಸೇರ್ಕೊಂಡು ಏನು ಮಾಡ್ತಾಳೆ, ಹೇಗಿದ್ರು ಸತ್ತು ಹೋಗಿದ್ದ ನಿನ್ನ, ನಾನು ಹೇಗಾದರೂ ಪಾರಾಗಲೇಬೇಕು ಅಂಥೇಳಿ ದೇಹವನ್ನು 2 ಭಾಗ ಮಾಡಿ ನೀರಿನ ಟ್ಯಾಂಕ್ಗೆ ಎಸ್ಬಿಟ್ಟಿರ್ತಾರೆ. ಊರಿಗೆ ವಾಪಸ್ಸಾಗಬೇಕು ಎನ್ನುವಷ್ಟರಲ್ಲಿ ನಿಮಿಷಾಳ ಬಂಧನ ಆಗುತ್ತೆ. 2018ರಲ್ಲಿ ಕೊಲೆ ಆರೋಪ ಸಾಬೀತಾಗುತ್ತೆ, ಶಿಕ್ಷೆ ಕೂಡ ಆಗುತ್ತೆ. 2020ರಲ್ಲಿ ಆಕೆಗೆ ಮರಣದಂಡನೆಯನ್ನು ಕೋರ್ಟ್ ವಿಧಿಸುತ್ತೆ. 2023ರಲ್ಲಿ ಯೆಮೆನ್ನ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈಕೆಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಸರಿಯಾಗಿದೆ, ಅಂಥೇಳಿ ಸುಪ್ರೀಂ ಕೋರ್ಟ್ ಆ ತೀರ್ಪನ್ನು ಎತ್ತಿ ಹಿಡಿಯುತ್ತೆ. ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವಲ್ಲಿ ವಿಫಲವಾಗುತ್ತೆ. ಅಂದರೆ ಯಾವ ವ್ಯಕ್ತಿಯನ್ನು ಈಕೆ ಕೊಂದಿದ್ದಳು ಅಂತ ಒಂದು ಆರೋಪ ಇತ್ತಲ್ಲ, ಆ ಫ್ಯಾಮಿಲಿಗೆ ನೀನು ಇಂತಿಷ್ಟು ಪರಿಹಾರ ಕೊಡು ಅಂತ ಕೋರ್ಟ್ ಹೇಳಿರುತ್ತಲ್ಲ, ಅದನ್ನು ಈ ನಿಮಿಷಾ ಕೊಡೋಕ್ಕಾಗಲ್ಲ, ಅಥವಾ ನಿಮಿಷಾಳ ಒಂದು ಫ್ಯಾಮಿಲಿ ಕೊಡೋಕ್ಕಾಗಲ್ಲ. ಇದರಿಂದ ಇದೇ 14ನೇ ತಾರೀಕು ಯೆಮೆನ್ ಈ ಒಂದು ಮಹಿಳೆಯನ್ನು ಗಲ್ಲಿಗೇರಿಸ್ತಾ ಇದೆ. ಸದ್ಯ ಹೌತಿ ನಿಯಂತ್ರಣದ ಜೈಲಲ್ಲಿರೋದು ನಿಮಿಷಾ. ಇರಾನ್ ಬೆಂಬಲಿತ ಹೌತಿ ಬಂಡುಕೋರರಿಂದ ಇದು ಕಂಟ್ರೋಲಲ್ಲಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಈಗ ಈ ಮಹಿಳೆ ಪಾರಾಗಿರ್ತಕ್ಕಂಥ ದಾರಿ ಏನು ಅಂಥೇಳಿ, ಹೇಗೆ ದಾರಿಗಳಿದೆ